ಸಿಲಿಕಾನ್ ಸಿಟಿಯಲ್ಲಿ ಈಗಾಗಲೇ ಫುಟ್ಪಾತ್ ತೆರವು ಕಾರ್ಯಾಚರಣೆ ದಿನೇ ದಿನೇ ಈಗಾಗಲೇ GBA ಅಧಿಕಾರಿಗಳ ನೇತೃತ್ವದಲ್ಲಿ ಸಿಬ್ಬಂದಿಗಳು ಮಾಡ್ತಾ ಇರುವಂಥದ್ದು. ಮಲ್ಲೇಶ್ವರಂ ಆಗಿರ್ಬೋದು, ಶಿವಾಜಿನಗರ ಆಗಿರ್ಬೋದು, ಮೆಜೆಸ್ಟಿಕ್ ಅಂದರೆ ಹಾರ್ಟ್ ಆಫ್ ದ ಸಿಟಿ ಆಗೇನೆ ಎಲ್ಲೆಲ್ಲಿ ಅಂದರೆ ಫುಟ್ಪಾತ್ ಮೇಲೆ ವ್ಯಾಪಾರಗಳನ್ನು ಮಾಡ್ತಾ ಇದ್ದಾರೆ ಅಲ್ಲೆಲ್ಲ ತೆರವು ಕಾರ್ಯಾಚರಣೆಗಳನ್ನು ಸಿಬ್ಬಂದಿಗಳು ಮಾಡ್ತಾ ಇದ್ದಾರೆ. ಸೊ ಜನಸಾಮಾನ್ಯರು ಈ ತೆರವು ಕಾರ್ಯಾಚರಣೆ ಮಾಡೋದಕ್ಕೆ ಬಹಳಷ್ಟು ಒಂದು ಖುಷಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದರೆ ಫುಟ್ಪಾತ್ ಅನ್ನೋದು ಜನರ ನಡಿಗೆಗೆ ಅಂತ ಇರುವಂಥದ್ದು. ಯಾಕಂದರೆ ಸಿಲಿಕಾನ್ ಸಿಟಿಯಲ್ಲಿ ಈಗಾಗಲೇ ಫುಟ್ಪಾತ್ ಇಲ್ಲದೆ ಬಹುತೇಕ ಜನ ರಸ್ತೆಯಲ್ಲಿ ತೆರಳಿ ಈಗಾಗಲೇ ಅಪಘಾತ ಪ್ರಕರಣಗಳು ಕೂಡ ಹೆಚ್ಚಾಗಿರುವಂಥದ್ದು. ಸೊ ಈ ಸಂದರ್ಭದಲ್ಲಿ ಸಿಲಿಕಾನ್ ಸಿಟಿಯನ್ನು ಕ್ಲೀನ್ ಸಿಟಿ ಮಾಡೋದಕ್ಕೆ ನಗರಾಭಿವೃದ್ಧಿ ಸಚಿವರಾಗಿರುವಂತಹ ಕೃಷ್ಣ ಬೈರೇಗೌಡ ಅವರು ಹೊರಟಿರುವಂಥದ್ದು. ಈಗಾಗಲೇ ಅವರ ಈ ನಡೆಗೆ ಬಹುತೇಕ ಮಂದಿ ಬೇಷ್ ಅಂತಿದ್ದಾರೆ. ಹಾಗಾದರೆ ಫುಟ್ಪಾತ್ ತೆರವು ಕಾರ್ಯಾಚರಣೆ ಬಗ್ಗೆ ಜನಸಾಮಾನ್ಯರು ಏನು ಹೇಳ್ತಾರೆ, ಫುಟ್ಪಾತ್ ಅನ್ನೋದು ಯಾಕೆ ಬೇಕು, ವ್ಯಾಪಾರಸ್ಥರು ಫುಟ್ಪಾತ್ ಮೇಲೆ ಯಾಕೆ ವ್ಯಾಪಾರವನ್ನು ಮಾಡಬಾರ್ದು, ಬನ್ನಿ ಮಾತಾಡ್ಸ್ಕೊಂಡು ಬರೋಣ. ಕಾನ್ ಸಿಟಿಯಲ್ಲಿ ಫುಟ್ಪಾತ್ ತೆರವು ಆಗ್ತಾ ಇದೆ. ಸೊ ಇದು ಎಷ್ಟು ಚೆನ್ನಾಗಿದೆ, ಏನಂತೀರಾ ಯೂತ್ ಆಗಿ ನೀವು? ನನಗೆ ಖುಷಿ ಈ ಥರ ತೆರವುಗೊಳಿಸ್ತಾ ಇರೋದು. ಫುಟ್ಪಾತ್ ಮೇಲೆ ಕೂತಿರೋಂಥ ಜನನಾಗಲಿ ವ್ಯಾಪಾರಸ್ಥರಕ್ಕಾಗಲಿ ಎಲ್ಲದು ಕಳಿಸ್ತಿರೋವಂಥದ್ದು ಒಳ್ಳೇದದು. ಬಟ್ ಅಟ್ ದ ಸೇಮ್ ಟೈಮ್ ಏನಾಗ್ತದೆ, ಅದನ್ನು ಫಾಲೋ ಅಪ್ ಮಾಡದೆ ಅದನ್ನು ಉಳಿಸ್ಕೊಳ್ಳೋಕ್ಕಾಗೋದಿಲ್ಲ. ಈಗ ಮಲ್ಲೇಶ್ವರಮಲ್ಲಿ 8th ಕ್ರಾಸಲ್ಲಿ ನೀವು ನೋಡ್ಬೋದು, ಅವ್ರನ್ನ ಕಳಿಸಿದ್ದಾರೆ, ಬಟ್ ಪುನಃ ಬರುವಂಥ ಸಾಧ್ಯತೆ ಇದೆ, ಆಗ್ತಾನೂ ಇದೆ. ದಿನನಿತ್ಯ ನೋಡ್ತಾ ಇದ್ದೀವಿ, ಈ ಥರ ಆಗ್ತಾ ಇರೋದಂತಿದೆ. ಈಗೂ ಬೆಳಗ್ಗೆ ನಾನು ನೋಡಿದ್ದೀನಿ, ಮೆಡಿಕಲ್ ಶಾಪ್ನವರು ರೋಡ್ ಮೇಲೆ ಒಂದು ಸೇಲ್ ಥರ ಹಾಕಿರೋವಂಥದ್ದು. ಬಟ್ ಅದನ್ನು ಫಾಲೋ ಅಪ್ ಮಾಡಿದೆ, ವಿ ಕಾಂಟ್ ಎಕ್ಸ್ಪೆಕ್ಟ್ ಮಚ್. ಬಟ್ ಅಟ್ ದ ಸೇಮ್ ಟೈಮ್ ನಾವು ಗೌರ್ಮೆಂಟ್ ಮೇಲೆ ತೀರಾ ಪ್ರೆಷರ್ ಹಾಕ್ಲಿಕ್ಕೂ ಆಗೋದಿಲ್ಲ. ಅವ್ರಿಗೆ ಬೇರೆ ಕೆಲಸನೂ ಇರುತ್ತೆ, ಇದನ್ನೇ ಒಂದು ಮಾಡಬೇಕು ಅಂತ ಇರೋದಿಲ್ಲ. ಜನಕ್ಕೆ ಒಂದು ಕಾಮನ್ ಸೆನ್ಸ್ ಅಂತ ಬೇಕು. ಅವರೇ ನೋಡಿಕೊಂಡು ಇಲ್ಲ ನಾವು ಫುಟ್ಪಾತ್ ಮೇಲೆ ಆ ಥರ ವ್ಯಾಪಾರ ಮಾಡೋದಾಗಲಿ ಈ ಥರ ಅಂಗಡಿ ಇಡೋದಾಗಲಿ ನಿಲ್ಲಿಸಬೇಕು. ಈಗ ಸಚಿವ ಕೃಷ್ಣ ಬೈರೇಗೌಡ ಅವರು ಬಂದ ಮೇಲೆ ಈ ಕಾರ್ಯಾಚರಣೆ ಆಗ್ತಾ ಇರುವಂಥದ್ದು. ಅವರ ಈ ಕಾರ್ಯಾಚರಣೆಗೆ ಏನಂತೀರಾ? ಅಂದರೆ ಇಷ್ಟು ದಿವಸ ಮಾಡದಂತಹ ಕೆಲವು ಸಚಿವರುಗಳು ಇವರು ಮಾಡ್ತಾ ಇದ್ದಾರೆ, ನಿಮಗೆ ಬೆಸ್ಟ್ ಅನಿಸುತ್ತಾ? ಅಲ್ಲ, ಪೊಲಿಟಿಷಿಯನ್ ಆಗಲಿ ರಾಜಕಾರಣಿ ಆಗಲಿ ಯಾರೇ ಆಗಿರ್ಬೋದು, ಒಂದು ಮಾಡುವಂಥ ಛಲ ಇರಬೇಕು, ಒಂದು ಮಾಡುವಂಥ ಹಠ ಇರಬೇಕು. ಇವ್ರು ಮಾಡ್ತಿದ್ದಾರೆ, ಮಾಡ್ತಿರೋರಿಗೆ ನಾವು ಬೆಂಬಲ ನೀಡಬೇಕು ಅಷ್ಟೇ. ಅವ್ರ ಪಾರ್ಟಿ ಯಾರೇ ಆಗಲಿ ನಮ್ದೊಂದು ಬೆಂಬಲ ಇರಬೇಕು. ಜನಕ್ಕೆ ಒಂದು ನಾನು ಹೇಳಿದಾಗಲೇ ಕಾಮನ್ ಸೆನ್ಸ್ ಅನ್ನೋದು ಇರಬೇಕು ಜನಕ್ಕೆ. ಪಾರ್ಟಿ ಇವರು ಕಾಂಗ್ರೆಸ್ ಮಾಡ್ತಿದ್ದಾರೆ, BJP ಮಾಡ್ತಿದ್ದಾರೆ, ಅವರ ರಾಜಕಾರಣಿಗಳು ಮಾಡ್ತಿದ್ದಾರೆ ಅಂತಲ್ಲ, ನಮಗೆ ಒಂದು ಮಾಡುವಂಥದ್ದು ಇದಿರಬೇಕು. ನಾವೇ ಸ್ವತಃ ತಾವೇ ನಿಂತ್ಕೊಂಡು NGO ಜೊತೆ ಎಲ್ಲ ಸೇರಿಕೊಂಡು ಇದನ್ನೆಲ್ಲ ಒಂದು ಸ್ಟ್ಯಾಂಡರ್ಡ್ ಆಗಿ ನಾವು ಫುಟ್ಪಾತ್ನ ಕ್ಲೀನಾಗಿ ಇಟ್ಕೊಂಡು ಜನಕ್ಕೆ ಓಡಾಡುವಂಥ ಸಾಧ್ಯತೆಗಳು ಮಾಡಿಕೊಡ್ಬೇಕು. ಈಗ ನೀವು ನೋಡ್ತಾ ಇರ್ಬೋದು, ಸಿಟಿಯಲ್ಲಿ ಎಷ್ಟೋ ಈ ರೀತಿ ಫುಟ್ಪಾತ್ಗಳನ್ನು ಮಾಡಿರ್ತಾರೆ. ಈ ಫುಟ್ಪಾತ್ ತೆರವಾಗೋದ್ರಿಂದ ಜನರಿಗೆ ಎಷ್ಟು ಲಾಭ ಸರ್? ಜನಕ್ಕೆ ಅಂತ ಹೇಳಿದರೆ ಈಗ ನಡೆಯುವಂಥ ಖುಷಿನೇ ಬೇರೆ. ಏನೇ ಇದಾಗಲಿ, ರೋಡ್ ಮೇಲೆ ನಾವು ಗಾಡಿ ಓಡಾಡ್ತಿರುತ್ತೆ, ಅವ್ರಿಗೆ ಒಂದು ಹಕ್ಕಿರುತ್ತೆ. ಗಾಡಿ ಓಡಾಡಿಸೋರಿಗೆ ಒಂದು ಹಕ್ಕಿರುತ್ತೆ, ರೋಡಲ್ಲಿ ಓಡಾಡೋರಿಗೆ ಒಂದು ಗಾಡಿ ಅಂತ ಒಂದು ಹಕ್ಕು. ನಮಗೆ ನಡೆಯೋರಿಗೆ ಒಂದು ಹಕ್ಕಿರುತ್ತೆ ಫುಟ್ಪಾತ್ ಮೇಲೆ ಅಂತ. ನಮಗೆ ಒಂದು ಖುಷಿ ಇರುತ್ತೆ, ಒಂದು ಸೇಫ್ಟಿಯಾಗಿ ನಾನು ಓಡಾಡಿದೆ. ಮತ್ತು ಕೆಲವು ಒಂದು 500 ಮೀಟ್ರಿಗೆ ಅಂತ ಇರೋವಂಥ ಜಾಗ ಇರ್ಬೋದು, ನಮಗೆ ಅದು ನಡೆಯೋ ಒಂದು ಖುಷಿ ಇರುತ್ತೆ. ಆ ಸೇಫ್ಟಿಯಾಗಿ ನಾನು ನಡಿಬೋದು. ಅಲ್ಲಿಗೆ ಒಂದು 500 ಮೀಟರ್ ನಡೆದ್ರೂ ಒಂದು ಸ್ಮಾಲ್ ಆ್ಯಕ್ಟಿವಿಟಿನ ಫಿಟ್ನೆಸ್ ಅವರು ಇರುತ್ತೆ. ಸೊ ಒಂದು ಫ್ರೆಂಡ್ಸ್ ಜೊತೆ ನಡೆಯುವಂಥದ್ದಾಗಲಿ, ಮತ್ತು ಅದಕ್ಕೋಸ್ಕರ ಒಂದು ಗಾಡಿ ತೆಗೆಯುವಂಥದ್ದು ಎಲ್ಲ ಸಾಧ್ಯತೆಗಳೆಲ್ಲ ಕಮ್ಮಿ ಆಗುತ್ತೆ ಅಂತ ನಾನು ಹೇಳ್ತೀನಿ. ಇದು ಒಳ್ಳೆ ಕೆಲಸ. ಇದು ಈಗ ಸೀಮಿತ ಆಗಿ ಪರವಾಗಿಲ್ಲ, ಮುಂದೆನೂ ಆಗಬೇಕಿದು. ಜನಸಾಮಾನ್ಯರಿಗೆ ಇದು ಒಳ್ಳೆ ರೀತಿ ಆಗ್ತಾ ಇದೆ. ಆದರೆ ಈ ಪಾರ್ಟಿಯಿಂದ ಯಾವ ಪಾರ್ಟಿನೇ ಆಗಲಿ ಇದಕ್ಕೆ ಬೆಂಬಲಿಸಬೇಕು, ಆಯಿತಾ? ಒಬ್ಬರಿಂದ ಒಬ್ಬರಿಗೆ ಇದು ಒಳ್ಳೆ ಕೆಲಸ ಆಗಬೇಕಿದು. ಇದರಿಂದ ಜನಸಾಮಾನ್ಯರಿಗೆ ಒಳ್ಳೇದಾಗ್ತಾ ಇದೆ. ಸರ್, ಮೊದಲು ಹೇಗಿತ್ತು ಸಿಟಿ, ಈಗ ಹೇಗಾಗಿದೆ? ಯಾಕಂದರೆ ಫುಟ್ಪಾತ್ ತೆರವು ಅಲ್ಲಿಗೆ ಅಂದರೆ ಈಗ ಮಾಡ್ತಾರೆ 1 ತಿಂಗಳು, ಅದಾದಮೇಲೆ ಹಾಗೆ ನಿಲ್ಲಿಸೋದು, ಆ ಕೆಲಸ ಆಗಬಾರ್ದಲ್ವಾ ಸರ್? ಏನು ಹೇಳ್ತೀರಾ? ಇದು ಯಾವುದೇ ಸರ್ಕಾರ ಆದ್ರೂ ಇದು ಮುಂದುವರ್ಸ್ಕೊಂಡು ಹೋಗ್ಬೇಕಿದು. ಈಗ ಮಾಡ್ತಾ ಇರೋದು ಒಳ್ಳೆ ಕೆಲಸ. ಇದು ಕೃಷ್ಣ ಬೈರೇಗೌಡರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಜನಸಾಮಾನ್ಯರಿಗೆ. ಇದು ಹೀಗೆ ಮುಂದುವರಿಸಲಿ ಅಂದ್ಬಿಟ್ಟು ನನ್ನ. ಓಕೆ ಸರ್, ನೀವು ಸಿಟಿಯಲ್ಲಿ ನೋಡೋದಾದರೆ ಎಲ್ಲೆಲ್ಲ ಫುಟ್ಪಾತ್ ಮೇಲೆ ಜಾಸ್ತಿ ವ್ಯಾಪಾರ ಮಾಡ್ತಾ ಇದ್ದಾರೆ? ಮಾರ್ಕೆಟು, KR ಮಾರ್ಕೆಟು, ಶಿವಾಜಿನಗರ, ಮೆಜೆಸ್ಟಿಕ್ಕು, ಇಂಥದ್ದು ದೊಡ್ಡ ಏರಿಯಾದಲ್ಲಿ ಎಲ್ಲ ಕಡೆ, ಮತ್ತು ಸಣ್ಣ ಏರಿಯಾದಲ್ಲೂ ಅಷ್ಟೇ ಫುಟ್ಪಾತ್ ಅಕ್ವೈರ್ ಮಾಡಿ ಜನ ಓಡಾಡೋಕ್ಕೂ ಆಗ್ತಾಯಿಲ್ಲ. ಆಕ್ಸಿಡೆಂಟ್ಗಳು ಡೈಲಿ. ಇದ್ರ ಬಗ್ಗೆ GBAದವರಾಗಲಿ ಪೊಲೀಸ್ ಆಗಲಿ ಯಾವುದೇ ಕ್ರಮ ತಗೊಳ್ತಾ ಇಲ್ಲ. ಇದ್ರ ಮೇಲ್ಗಡೆ ಬೆಳಕು ಚೆಲ್ಲಬೇಕು ಅಂದ್ಬಿಟ್ಟು ನಾನು. ಒಳ್ಳೆಯದು, ಸೇಫ್ಟಿ ಆಗುತ್ತೆ ಜನಗಳಿಗೆ. ಫುಟ್ಪಾತ್ನಲ್ಲಿ ಹೋಗುತ್ತೆ, ಗಾಡಿಗೆ ಬರುತ್ತೆ. ಫುಟ್ಪಾತಲ್ಲಿ ಹೋಗಲ್ಲ ಅಂದರೆ ಗಾಡಿಗಳು ಬರುತ್ತೆ, ಕಾರ್ ಬರುತ್ತೆ. ಅದು ಕಷ್ಟ ಆಗಿದೆ. ಅದು ಫಸ್ಟ್ ಅದು ನೆಕ್ಸ್ಟ್ ಸೇಫ್ಟಿ. ಫುಟ್ಪಾತಲ್ಲಿ ಹೋದರೆ ಸೇಫ್ಟಿ. ಸರ್, ಈಗ ಎಷ್ಟು ವರ್ಷದಿಂದ ಸಿಟಿಯಲ್ಲಿದ್ದೀರಾ? ಈ ಹಿಂದೆ ಹೇಗಿತ್ತು, ಈಗ ಹೇಗಿದೆ ಫುಟ್ಪಾತ್?
ಚೆನ್ನಾಗಿದೆ ಇವಾಗ ಮೇಂಟೆನೆನ್ಸ್ ಮಾಡ್ತಾ ಇದ್ದಾರೆ. ಫುಟ್ಪಾತಲ್ಲಿ ಅಂಗಡಿ ಎಲ್ಲ ಇಟ್ಕೊಂಡಿದ್ದಾರೆ, ಅದೇ ಸರಿ ಮಾಡ್ತಾ ಇದ್ದಾರೆ. ಒಳ್ಳೇದು ಅದು. ಮೇಡಮ್ ಗೌರ್ಮೆಂಟ್ ಮಾಡ್ತಾ ಇರೋದು ತುಂಬ ಒಳ್ಳೆಯದು ಇದು. ಏನಕ್ಕೆಂದರೆ ನಾವು ಯಾವಾಗಾದರೂ ಫುಟ್ಪಾತ್ರಲ್ಲಿ ಹೋಗಬೇಕಾದ್ರೆ ನಾವು ಹೋಗೋಕ್ಕೆ ದಾರಿನೇ ಇರಲ್ಲ, ಜಾಗನೇ ಇರಲ್ಲ. ರೋಡ್ರಲ್ಲಿ ಓಡಾಡಬೇಕು. ರೋಡ್ರಲ್ಲಿ ಓಡಾಡಿದರೆ ನಾವು ಆಕ್ಸಿಡೆಂಟ್ ಆಗ್ತಾ ಇದೆ. ಸೊ ಗೌರ್ಮೆಂಟ್ ಏನೋ ಮಾಡ್ತಾ ಇದ್ದಾರೆ, ಪಬ್ಲಿಕ್ ಒಳ್ಳೆಯದೇ ಮಾಡ್ತಾ ಇರೋದು. ಅದಕ್ಕೋಸ್ಕರ ನಾವು ಗೌರ್ಮೆಂಟ್ಗೆ ಸಪೋರ್ಟ್ ಮಾಡಬೇಕು. ಇದು ಗುಡ್ ಇನಿಷಿಯೇಟಿವ್. ಬಟ್ ಅಟ್ ದ ಸೇಮ್ ಟೈಮ್ ಫುಟ್ಪಾತ್ರಲ್ಲಿ ಏನಾದರೂ ಅಂಗಡಿಗಳೆಲ್ಲ ಮಾಡಿರೋದು ಬಡವರಿಗೆ ಗೌರ್ಮೆಂಟು ವ್ಯವಸ್ಥೆ ಮಾಡಬೇಕು. ಏನಾದರೂ ಒಂದು ವ್ಯವಸ್ಥೆ ಮಾಡಿ ಅವ್ರಿಗೆ ಯಾವುದಾದ್ರೂ ಒಂದು ಜಾಗ ಕೊಟ್ಟು ಅಲ್ಲಿ ಅವರು ಬಿಸ್ನೆಸ್ ಮಾಡಬೇಕು. ಏನಕ್ಕೆಂದರೆ ಅವ್ರ ಬಿಸ್ನೆಸ್ಗೂ ಎಫೆಕ್ಟ್ ಆಗಬಾರ್ದು. ಅದಕ್ಕೋಸ್ಕರ ನಾವು ಹೇಳ್ತಾ ಇರೋದು ಗೌರ್ಮೆಂಟು ಮಾಡೋದು ಒಳ್ಳೆಯದು. ಪ್ಲಸ್ ಗೌರ್ಮೆಂಟು ಬಡವ್ರದ್ದು ನೋಡಿ ಏನಾದರೂ ಬಡವರಿಗೆ ಸಹಾಯ ಮಾಡಿ ಅವ್ರಿಗೂ ಒಳ್ಳೆ ಮಾಡಬೇಕು. ಕೃಷ್ಣ ಬೈರೇಗೌಡ ಭಾಳ ಖುಷಿ ಆಗ್ತದೆ. ಅವ್ರ ಎಂಟೈರ್ ಟೀಮ್ ಎಂಟೈರ್ ಟೀಮ್ ಬೆಂಗಳೂರು ನಾರ್ತ್ ಸೌತ್ ಈಸ್ಟ್ಗೆ ಭಾಳ ಒಳ್ಳೆ ಕೆಲಸ ಮಾಡ್ತದೆ, ಎರಡು ಮಾತಿಲ್ಲ. ಸಾಮಾನ್ಯ ಫುಟ್ಪಾತ್ ಇರೋದು 3 ಅಡಿ 4 ಅಡಿ 5 ಅಡಿ 10 ಅಡಿ 30 ಅಡಿ ತಿಂಕ ಇದೆ ಫುಟ್ಪಾತ್ ಇವತ್ತು. ಆ 30 ಅಡಿ ತಿಂಕ ಫುಟ್ಪಾತ್ ಬಿಡೋದು ಈಗ ಮಾಫಿಯಾಕ್ಕೆ ಹೋಗುತ್ತೆ. ಅಲ್ಲಿ ಬೇರೆ ಚಟುವಟಿಕೆ ಆಗಬಾರ್ದು, ಆ ಖಾಲಿ ಜಾಗ ಬಿಡಬಾರ್ದು. ಉದಾಹರಣೆಗೆ ಶಿವಾಜಿನಗರ್ ಬಸ್ ಸ್ಟ್ಯಾಂಡ್ ಎದುರುಗಡೆ ನೋಡಿ, ಶಿವಾಜಿನಗರ್ನಲ್ಲಿ 30 ಅಡಿಗೆ 100 ಅಡಿ ಜಾಗ ಇದೆ. ಆ ಜಾಗನಲ್ಲಿ ಏನಾಗುತ್ತೆ ಅಂದರೆ ಎದುರುಗಡೆ ನಮಗೆ ಬೌರಿಂಗ್ ಹಾಸ್ಪಿಟಲ್ ಸಾಕಷ್ಟು ಪೇಷಂಟ್ ಬರ್ತಾರೆ ಹೋಗ್ತಾರೆ ಬಸ್ನಲ್ಲಿ. ಆ ಜೊತೆಯಲ್ಲಿ ಒಂದು ಇನ್ಸ್ಟಿಟ್ಯೂಟ್ ಇದೆ, ಡಾಕ್ಟರ್ ಟ್ರೈನಿಂಗ್ ಮಾಡ್ತಾ ಇದ್ದಾರೆ, ಅಟಲ್ ಬಿಹಾರಿ ಇನ್ಸ್ಟಿಟ್ಯೂಟ್. ಸಾವಿರಾರು ಡಾಕ್ಟರ್ ಅಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಆ ಜೊತೆಯಲ್ಲಿ ಪಕ್ಕದಲ್ಲಿ ಹಾಸ್ಟೆಲ್ ಇದೆ. ಅದಕ್ಕೆ ನಾನೇನು ಹೇಳ್ತೀನಿ ಅಂದರೆ ಅದು ಆ 30 ಅಡಿ ಜಾಗಗೆ ನಮ್ಮ ಸಾರಿಗೆ ಇಲಾಖೆ ಡ್ರೈವರ್ ಕಂಡಕ್ಟರ್ಗೂ ಭಾಳ ಉಪಯೋಗ ಆಗ್ತದೆ. ಚಿಕ್ಕ ಮಕ್ಕಳಿಗೆ ಒಂದು ಚಿಕ್ಕ ಗಾರ್ಡನ್ ಥರ ಸೆಟಪ್ ಮಾಡಿ ಒಂದು 5 ಅಡಿ 4 ಅಡಿ ಪಾರ್ಕಿಂಗ್ಗೆ ಹೋಗೋಕ್ಕೆ ಬರೋಕ್ಕೆ ಬಿಡಿಸಿ ಮತ್ತು ಪುನಃ ಅದು ಎಷ್ಟು ಜಾಗ ಇದೆ ಆ ಜಾಗಕ್ಕೆ ನೀವು ಒಂದು ಪಾರ್ಕ್ ಥರ ಸೆಟಪ್ ಮಾಡಿ ಒಂದು ಹೆಲ್ತಿ ಸಿಟಿ ಥರ ಒಂದು ಜಿಮ್ ಥರ ಸೆಟಪ್ ಮಾಡಿದ್ರೆ ಡಾಕ್ಟರ್ಗೆ ಮಕ್ಕಳಿಗೆ ಡ್ರೈವರ್ಸ್ಗೆ ಎಲ್ಲರಿಗೆ ಒಳ್ಳೆ ಉಪಯೋಗ ಆಗುತ್ತೆ. ಆದರೆ ಆ ವ್ಯೂ ಭಾಳ ಚೆನ್ನಾಗಿದೆ, ಸುತ್ತಮುತ್ತ ವ್ಯೂ ಇದೆ ಅಲ್ಲ, ಸಾಕಷ್ಟು ರೆಸಿಡೆಂಟ್ಸ್ ಇದ್ದಾರೆ, ಅವ್ರಿಗೆ ಉಪಯೋಗ ಆಗುತ್ತೆ. ಮನವಿ ಕೊಟ್ಟಿದ್ದೀನಿ, ಜಗದೀಶ್ ಸರ್ಗೆ ಕೊಟ್ಟಿದ್ದೀನಿ. ಜಗದೀಶ್ ಸರ್ ಕೇಳಿ ಭಾಳ ಖುಷಾಯಿತು. ಅವ್ರು ಏನು ಹೇಳಿದರು, ಈ ಜಾಗ ದೊಡ್ಡಿದೆ, ಅಲ್ಲಿ ಸುಪ್ರೀಂ ಕೋರ್ಟ್ ಆರ್ಡ್ರ್ ಇದೆ, ಅಲ್ಲಿ ಏನು ಸುಪ್ರೀಂ ಕೋರ್ಟ್ ಆರ್ಡ್ರ್ ಮಾಡಿರೋದು ಛಾವಣಿ ಬೇಡ, ಛಾವಣಿ ಇದ್ದರೆ ಅದು ತಪ್ಪಾಗತ್ತೆ. ವಿತೌಟ್ ಛಾವಣಿ ನೀವು ಜಿಮ್ ಸೆಟ್ ಆಗತ್ತೆ. ಬೆಂಗಳೂರಿನಲ್ಲಿ ಹಲವಾರು ಜಾಗ ಇದೆ ಈ ಜಿಮ್ ಸೆಟಪ್ ಮಾಡಿದ್ದಾರೆ, ಯಶವಂತಪುರ್ನಲ್ಲಿ ಮಾಡಿದ್ದಾರೆ ಸುಮಾರು ಜಾಗ ಮಾಡಿದ್ದಾರೆ ಬೆಂಗಳೂರಿನಲ್ಲಿ. ಅದೇ ಥರ ಇಲ್ಲಿ ಮಾಡಿ ಅಂತ ನಾನು ಮನವಿ ಹಾಕಿದ್ದೀನಿ. ಅವ್ರು ತಕ್ಷಣ ನೋಡಿ ಭಾಳ ಖುಷಿಯಾಯಿತು. ನಮ್ಮ ಜಗದೀಶ್ ಸರ್ ನೋಡಿ ಕಮಿಷನರ್ ಅವರು ಮನವಿ ಮಾಡಿದ್ದಾರೆ, ಅಗ್ರಿಕಲ್ಚರ್ ತೋಟಗಾರಿಕೆ ಇಲಾಖೆಗೆ ಮನವಿ ಮಾಡಿದ್ದಾರೆ. ಅಲ್ಲಿಂದ ಫಾಲೋ ಅಪ್ ಮಾಡಿದ್ರೆ ಆ ವ್ಯೂ ಭಾಳ ಚೆನ್ನಾಗಿರುತ್ತೆ ಅಂತ ನನಗೆ ಒಂದು ಆಶೆ ಮೇಡಮ್. ನಾನು ಧನ್ಯವಾದ ಹೇಳ್ತೀನಿ ಸರ್ಕಾರಕ್ಕೆ. ಈ ಜೊತೆನಲ್ಲಿ ಅಲ್ಲಿ ಎಲ್ಲಿ ದೊಡ್ಡ ಫುಟ್ಪಾತ್ ಇದೆ ಅಲ್ಲಿ ಏನೇನ ಈ ಥರ ಒಂದು ಸೆಟಪ್ ಮಾಡಿದ್ರೆ ಭಾಳ ಅನುಕೂಲ ಆಗತ್ತೆ. ಇದು ಕಾಯಂ ಆಗತ್ತೆ ಮೇಡಮ್, ಭಾಳ ಖುಷಿ. ಈಗಾಗಲೇ ಫುಟ್ಪಾತ್ ತೆರವು ಕಾರ್ಯಾಚರಣೆ ನಡೀತಾ ಇದೆ. ಈ ಕಾರ್ಯಾಚರಣೆ ನಡೆ ಬಗ್ಗೆ ಏನು ಹೇಳ್ತೀರಾ? ಇಷ್ಟುವರೆಗೆ ಮಾಡಿದ ಕೆಲಸಗಳನ್ನು ಈಗ ಮಾಡ್ತಾ ಇದ್ದಾರೆ, ಏನು ಹೇಳ್ತೀರಾ? ಭಾಳ ಸಂತೋಷದ ವಿಚಾರ. ಕೃಷ್ಣ ಬೈರೇಗೌಡರು ವಿದೇಶದಲ್ಲಿ ಓದಿರೋವಂಥವ್ರು, ರಾಜಕಾರಣಿ ಆದ್ರೂ ಒಂಥರ IAS ಆಫೀಸರ್ ಥರ ಅವರು ನಿಜವಾಗ್ಲೂ ಬೆಂಗಳೂರು ನಗರವನ್ನು ಭಾಳ ಸುಂದರವಾದಂಥ ನಗರವನ್ನಾಗಿ ಮಾಡೋದು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರು ಖ್ಯಾತಿ ಗಳಿಸೋಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಡೆವಲಪ್ಮೆಂಟನ್ನು ಅವರು ಭಾಳ ಪೂರ್ವ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಫುಟ್ಪಾತ್ ತೆರವು ಅನ್ನೋದು ಭಾಳ ದೊಡ್ಡ ಕಾರ್ಯಾಚರಣೆ. ಇಲ್ಲಿ ವ್ಯಾಪಾರಸ್ಥರು ಬೇರೆ ಬೇರೆ ಊರುಗಳಿಂದ ಬೇರೆ ಬೇರೆ ರಾಜ್ಯಗಳಿಂದ ಬಂದು ವ್ಯಾಪಾರ ಮಾಡ್ತಾಯಿದ್ರು. ಈ ವ್ಯಾಪಾರಗಳನ್ನು ಕಡಿವಾಣ ಹಾಕಬೇಕು ಮತ್ತು ಬೆಂಗಳೂರು ಸುಂದರ ಮಾಡಬೇಕು, ಫುಟ್ಪಾತಲ್ಲಿ ಜನಸಾಮಾನ್ಯರು ಓಡಾಡಬೇಕು ಅನ್ನೋದು ಅವರ ದೃಷ್ಟಿಕೋನ. ಬೆಂಗಳೂರು ನಗರ ಸೌಂದರ್ಯಕ್ಕೆ ಇದು ಭಾಳ ಒಳ್ಳೆಯ ಬೆಳವಣಿಗೆ ಆಗಿದೆ. ಮತ್ತು ಕಾರಿನ ಪಾರ್ಕಿಂಗ್ ಸಮಸ್ಯೆಯನ್ನು ಬಗೆಹರಿಸೋದು ವಿಚಾರ ಆಗಿರ್ಬೋದು, ಮತ್ತು ಬೇರೆ ಬೇರೆ ಫುಟ್ಪಾತ್ ತೆರವು ಮತ್ತು ಮಾರ್ಕೆಟಿನ ಕ್ಲೀನಿಂಗು, ಅಥವಾ ಬೆಂಗಳೂರು ನಗರಕ್ಕೆ ಯಾವುದೇ ಥರದ ಸೌಲಭ್ಯಗಳು ಬೇಕಾದಂಥ ವಿಚಾರಗಳನ್ನು ಅವರು ಭಾಳ ಗಂಭೀರವಾಗಿ ಪರಿಗಣಿಸಿ ಭಾಳ ಒಳ್ಳೆಯ ಸ್ವಾಗತಾರ್ಹವಾದಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಹಾಗೆ ರಸ್ತೆ ಡಾಂಬರೀಕರಣ ಮತ್ತು ರಸ್ತೆಗಳ ಗುಂಡಿ ಮುಚ್ಚುವಂಥ ಕಾರ್ಯಗಳನ್ನು ಅವ್ರು ಮಾಡಿದ್ರೆ ನಿಜವಾಗ್ಲೂ ಯಶಸ್ವಿ ಮಂತ್ರಿಯಾಗಿ ಅವರು DK ಶಿವಕುಮಾರ್ ಸಂಪುಟದಲ್ಲಿ ಒಳ್ಳೆ ಯಶಸ್ವಿ ಮಂತ್ರಿಯಾಗಿ ಕಾರ್ಯನಿರ್ವಹಿಸಲು ಯಾವುದೇ ರೀತಿಯಿಂದ ಸಂದೇಶ ಇಲ್ಲ. ಸರ್, ನೀವು ಕೂಡ ಬೆಂಗಳೂರಿಗರು. ಮೊದಲು ಹೇಗಿತ್ತು ಬೆಂಗಳೂರು, ಈಗ ಹೇಗಾಗಿದೆ, ಹೇಗೆ ಅನಿಸುತ್ತೆ ಸರ್ ಫುಟ್ಪಾತನ್ನು ನೋಡುವಾಗ? ಇಲ್ಲ ಮೇಡಮ್, ನಾನು 1985ರಿಂದ ಬೆಂಗಳೂರಿನಲ್ಲಿ ನಾನು APS ಕಾಲೇಜಿನಲ್ಲಿ ಓದ್ತಾ ಇದ್ದೆ, ಬಸವನಗುಡಿ ಜಯನಗರದಲ್ಲೆಲ್ಲ.
ಅಲ್ಲಿ ಫುಟ್ಪಾತ್ ಆವತ್ತಿಂದ ಇವತ್ತಿನವರೆಗೂ ಗಾಂಧಿ ಬಜಾರ್ನಲ್ಲಿ ಆಗಿರ್ಬೋದು, ಜಯನಗರ ಫೋರ್ಟ್ ಪಾರ್ಕ್ ಆಗಿರ್ಬೋದು, ಅಲ್ಲೇ ಯಾವುದೇ ಸ್ಥಳಗಳಲ್ಲಿ ಫುಟ್ಪಾತ್ ತೆರವು ಅನ್ನೋದು ಭಾಳ ದೊಡ್ಡ ದುಸ್ಸಾಹಸ ಆಗಿತ್ತು. ಕೃಷ್ಣ ಬೈರೇಗೌಡರು ಯಾವುದೇ ಆಮಿಷ ಅಥವಾ ಭಯಕ್ಕೆ ಹೆದರದೆ ಧೈರ್ಯವಾಗಿ ಈ ಫುಟ್ಪಾತ್ ಕಾರ್ಯಾಚರಣೆಯನ್ನು ಬಸವನಗುಡಿ, ಜಯನಗರ, ಯಶವಂತಪುರ, ಬೆಂಗಳೂರು ನಾನಾ ಭಾಗಗಳಲ್ಲಿ ಇವರು ಮಾಡಿರೋದು ಭಾಳ ಸ್ವಾಗತಾರ್ಹ ಅಂತ ವಿಚಾರ. ಫುಟ್ಪಾತ್ ತೆರವಿನಿಂದ ಬೆಂಗಳೂರು ಭಾಳ ಸುಂದರವಾಗಿ ಕಾಣುತ್ತೆ ಮತ್ತು ಪಬ್ಲಿಕ್ ಓಡಾಡೋದಕ್ಕೆ ಅನುಕೂಲವಾಗುತ್ತೆ. ಗೂಂಡಾಗಿರಿ ಮತ್ತು ಬೇರೆ ಬೇರೆ ರಾಜ್ಯಗಳಿಂದ ಬಂದಂಥ ಈ ವ್ಯವಹಾರಗಳನ್ನು ನಿಲ್ಲಿಸೋದಕ್ಕೆ ಭಾಳ ಸಹಕಾರಿಯಾಗುತ್ತೆ ಮತ್ತು ಸಚಿವ ಸಂಪುಟಕ್ಕೆ ಕೃಷ್ಣ ಬೈರೇಗೌಡರು ಒಂದು ಮೇರು ಚುಕ್ಕೆ ಅಂತಲೂ ಹೇಳ್ಬೋದು ಅಂತ ಅನ್ಕೊಂತೀನಿ. ಸರಿ, ಆದರೆ ಈಗ ಫುಟ್ಪಾತ್ ನಲ್ಲಿ ಮಾಡುವಂತಹ ಏನು ವ್ಯಾಪಾರಸ್ಥರೇ ಮತ್ತೆ ಅದನ್ನು ಮುಂದುವರಿಸಿದ್ರೆ ಸರ್, ಈಗಾಗಲೇ ಫೈನ್ ಆಗ್ತಾ ಇದ್ದಾರೆ, ಬಟ್ ಮತ್ತೆ ಅದನ್ನು ಮುಂದುವರಿಸಿದ್ರೆ ಏನು ಹೇಳ್ತೀರಾ? ಇಲ್ಲ, ಈ ಮುಂದುವರಿಸೋದಕ್ಕೆ ಕ್ಯಾಬಿನೆಟಲ್ಲಿ ಒಂದು ರೆಸಲ್ಯೂಷನ್ ಮಾಡಬೇಕು ಮತ್ತು ವಿಧಾನಸಭೆಯಲ್ಲಿ ಇದಕ್ಕೆ ಕಠಿಣ ಶಿಕ್ಷೆ ವಿಧಿಸುವಂಥ ಒಂದು ನಿರ್ಧಾರವನ್ನು ಕೈಗೊಂಡು ವಿಧಾನಸಭೆ ಒಕ್ಕೂಟದಿಂದ ಇದಕ್ಕೆ ಒಮ್ಮತವನ್ನು ವ್ಯಕ್ತಪಡಿಸಿ ಬೆಂಗಳೂರು ಸುಂದರೀಕರಣಕ್ಕೆ 100 ವರ್ಷಗಳ ಮುಂಚಿನ ಕಾನೂನುಗಳನ್ನು ಕಠಿಣವಾಗಿ ತರಬೇಕು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಂಗಳೂರು ಖ್ಯಾತಿ ಬರಬೇಕು ಅಂದರೆ ಇದಕ್ಕೆ ಕಠಿಣವಾದ ಕಾರ್ಯಕ್ರಮವನ್ನು ಹಮ್ಮಿಕೊಬೇಕು. ಪೊಲೀಸ್ ಇಲಾಖೆ ಹೆಚ್ಚಿನ ಜವಾಬ್ದಾರಿಯಿಂದ ಕಾರ್ಯನಿರ್ವಹಿಸಬೇಕು ಮತ್ತು ಜನಸಾಮಾನ್ಯರು ಈ ಫುಟ್ಪಾತ್ ತೆರವಿನ ಕಾರ್ಯಾಚರಣೆಯಲ್ಲಿ ಕೈಗೂಡಿಸಬೇಕು ಮತ್ತು ಬೆಂಗಳೂರು ಸುಂದರೀಕರಣ ಆಗೋದಕ್ಕೆ ಎಲ್ಲರ ನೆರವು, ಸಹಕಾರ ಮತ್ತು ಬೆಂಗಳೂರಿನ ನಾಗರಿಕರಿಗೆ ಹೆಚ್ಚಿನ ಸೌಲಭ್ಯಗಳನ್ನು ಒದಗಿಸುವಂಥ ಒಂದು ದೊಡ್ಡ ಕಾರ್ಯ ಇದಾಗಿದೆ ಅಂತ ಹೇಳ್ಬೋದು. ಕೋರಮಂಗಲ ಬಳಿ ಹೇಗಿದೆ ಪರಿಸ್ಥಿತಿ? ಪರಿಸ್ಥಿತಿ ಹೆಂಗಿದೆ ಅಂದರೆ ತುಂಬ ಕಂಜೆಷನ್ನು, ಟ್ರಾಫಿಕ್ ಕಂಜೆಷನ್ನು. ಎಲ್ಲಂದರೆ ಅಲ್ಲಿ ಕಮರ್ಷಲ್ ಶಾಪ್ಸ್ಗಳೆಲ್ಲ ಹಾಕ್ಕೊಂಡಿದ್ದಾರೆ. ನಮಗೆ ಓಡಾಡೋಕ್ಕೆ ತುಂಬ ತೊಂದರೆ ಆಗ್ತಾಯಿದೆ. ಇನ್ನೊಂದು ತುಂಬ ಕಂಜೆಷನ್ ಆಗಿದೆ. ಟ್ರಾಫಿಕ್ ಕಂಜೆಷನ್ ಹೆಂಗಿದೆ ಅಂದರೆ ನಾವು ಕೋರ್ಟ್ಗಳು ಕೂಡ ಅಟೆಂಡ್ ಮಾಡೋಕ್ಕಾಗ್ತಾಯಿಲ್ಲ. ಫಾರ್ ಎಕ್ಸಾಂಪಲ್, ನಾವು ಕೋರಮಂಗಲ ಫೋರಮಿಂದ ಬರಬೇಕು ಅಂದರೆ ಆಡ್ಗುಡಿ ಪಾಟ್ ಹೋಲ್ಸು, ಡೈರಿ ಸರ್ಕಲ್ ಟುವರ್ಡ್ಸ್ ಇದು NDRA ಸರ್ಕಲ್ ಹತ್ರ ತುಂಬ ಪಾಟ್ ಹೋಲ್ಸ್ ಇರೋದ್ರಿಂದ ಎಲ್ಲರಿಗೂ ತುಂಬ ತೊಂದರೆ ಆಗ್ತಾಯಿದೆ ಮೇಡಮ್. ಸರ್, ಈಗಾಗಲೇ ನಗರದಲ್ಲಿ ಫುಟ್ಪಾತ್ ತೆರವು ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ ನೀವು? ಮೇಡಮ್, ಅದು ತುಂಬ ಸಂತೋಷದ ಸುದ್ದಿ ಹಾಗೂ ತುಂಬ ಒಳ್ಳೆಯದು ಮಾಡಿರೋದು. ಬಟ್ ಕೆಲವೊಂದು ಕಡೆ ಹಾಗೆ ಇದ್ದಾವೆ. ಲೈಕ್ ಫಾರ್ ಎಕ್ಸಾಂಪಲ್, ಇವಾಗ ಪಿಜ್ಜಾ ಇದು ಶಾಪ್ಗಳು ಇಟ್ಟಿರೋಂಥದ್ದಾಗಲಿ, ಪಾನಿಪುರಿ ಸ್ಟಾಲ್ಗಳು ಇಟ್ಟಿರೋದಾಗಲಿ, ಹಾಗಾಗಿ ಜನಸಾಮಾನ್ಯರಿಗೆ ಓಡಾಡೋಕ್ಕೆ ಆಗ್ತಾಯಿಲ್ಲ ಮೇಡಮ್. ಹಂಗಾಗಿದೆ ಪರಿಸ್ಥಿತಿ. ಸಿಟಿಯಲ್ಲಿ ಎಲ್ಲ ಕಡೆ ತೆರವು ಆಗ್ತಿಲ್ಲ ಅಂತ ಹೇಳ್ತಿದ್ದೀರಾ. ನಗರಾಭಿವೃದ್ಧಿ ಸಚಿವರಿಗೆ ಏನು ಹೇಳೋಕೆ ಇಷ್ಟಪಡ್ತೀರಾ? ಮೇಡಮ್, ಅದು ಸ್ಟ್ರಿಕ್ಟ್ ಆ್ಯಕ್ಷನ್ ತೊಗೊಂಡು ಯಾರ್ಯಾರು ಹಾಕಿದ್ದಾರೆ ಸ್ಟಾಲ್ಗಳನ್ನ ಅದು ತೆಗೆಸೋವಂಥ ಕಾರ್ಯಕ್ರಮ ಬೇರೆ ಕಡೆನೂ ಆಗಬೇಕು. ಬರೀ ಕೆಲವೊಂದು ಏರಿಯಾಗಳಲ್ಲಿ ಮಾತ್ರ ಮಾಡ್ತಾ ಇದ್ದಾರೆ ಅಂತ ಕೇಳ್ಪಟ್ಟೆ. ಮಲ್ಲೇಶ್ವರಮು, ಆಮೇಲೆ ಜಯನಗರ ಈ ಥರ ಕಡೆ ಆಗ್ತಾ ಇದ್ದಾವೆ ಅಂತ ಕೇಳ್ಪಟ್ಟೆ. ಬಟ್ ಕೋರಮಂಗಲದಲ್ಲಿ ಹಾಗೂ ಈ ಸರೌಂಡಿಂಗ್ 5th ಬ್ಲಾಕ್ ಸರೌಂಡಿಂಗಲ್ಲಿ ಆದರೆ ತುಂಬ ಒಳ್ಳೆಯದು ಅಂತ ಅಭಿಪ್ರಾಯ. ಓಕೆ ಸರ್, ಈಗಾಗಲೇ ನೀವು ಹೇಳೋ ಪ್ರಕಾರ ದೊಡ್ಡ ದೊಡ್ಡ ಅಂಗಡಿಗಳು, ಎಕ್ಸಾಂಪಲ್ ಪಿಜ್ಜಾ ಆಗಿರ್ಬೋದು, ಬೇರೆ ಬೇರೆ ಹೋಟೆಲ್ಗಳಾಗಿರ್ಬೋದು, ಅವರ ನಾಮಫಲಕ ಫುಟ್ಪಾತ್ ಮೇಲೆ ಇರುತ್ತೆ. ಅಂಥದ್ದನ್ನ ಇನ್ನೂ ಕೂಡ ತೆರವು ಮಾಡಿಲ್ವಾ? ಸಿಟಿಯಲ್ಲಿ ಹಾಗೆ ಇದೆಯಾ? ಹೌದು ಮೇಡಮ್, ಹಂಗೆ ಇದೆ, ತುಂಬ ಹಂಗೆ ಇದೆ. ಲೈಕ್ ಫಾರ್ ಎಕ್ಸಾಂಪಲ್, ಲಕ್ಷ್ಮೀದೇವಿ ಪಾರ್ಕ್ ಅಂತ ನೀವು ನೋಡಿದ್ರೆ ಅಲ್ಲಿ ನೀವು ಆ ರೋಡಲ್ಲಿ ನಡ್ಕೊಂಡು ಹೋದ್ರೆ ನಾವು ನಡೆಯೋಕ್ಕೆ ಆಗಲ್ಲ ರೋಡ್ ಮೇಲೆ. ಆಮೇಲೆ ವಾಹನ ಸಂಚಾರ ತುಂಬ ಫಾಸ್ಟ್ ಆಗಿದೆ. ನಮಗೆ ಏನು ಮಾಡ್ತಾರೆ ಅಂದರೆ ವೀಕ್ ಡೇಸಲ್ಲಿ ನಮಗೆ ಡ್ರಿಂಕಿಂಗ್ ಟೆಸ್ಟ್ ಇಡ್ತಾರೆ. ಡ್ರೈವರ್ಸು ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡ್ತಾಯಿದ್ರೆ. ಬಟ್ ವೀಕೆಂಡಲ್ಲಿ ಇಟ್ ಈಸ್ ಫುಲ್ಲಿ ಫ್ಲಡ್ಡೆಡ್ ಆ್ಯಂಡ್ ಇಟ್ ಈಸ್ ಫುಲ್ಲಿ ಟ್ರಾಫಿಕ್ಡ್, ವೇರ್ ನಾವು ಓಡಾಡೋಕ್ಕೆ ಆಗಲ್ಲ ರೆಸಿಡೆನ್ಸ್ ಆಗಿ. ಈಗ ಕೋರಮಂಗಲ ಅಂದರೆ ಹಾರ್ಟ್ ಆಫ್ ದ ಸಿಟಿ ಅಂತ ಹೇಳ್ಬೋದು. ಪಬ್ ಆಗಿರ್ಬೋದು, ಬಾರ್ ಆಗಿರ್ಬೋದು, ಬಹುತೇಕ ಯೂತ್ಸ್ ಅಲ್ಲಿ ಎಂಜಾಯ್ ಮಾಡೋದಕ್ಕಂತೆ ಮಾಲ್ಗೆಲ್ಲ ಬರ್ತಾರೆ. ಬಟ್ ಅಲ್ಲಿನ ಫುಟ್ಪಾತ್ಗಳನ್ನು ತೆರವು ಮಾಡಿದ್ರೆ ಎಷ್ಟು ಜನರಿಗೆ ಹೆಲ್ಪ್ ಆಗ್ಬೋದು ಸರ್? ಮೇಡಮ್, ಅಲ್ಲಿ ಮೆಜಾರಿಟಿ ರೆಸಿಡೆನ್ಸ್ ಇರೋದು ಎಲ್ಲ ಸೀನಿಯರ್ ಸಿಟಿಸನ್ಸು. ಅವ್ರಿಗೆಲ್ಲ ತುಂಬ ಒಳ್ಳೆಯದಾಗುತ್ತೆ. ಆಮೇಲೆ ಕೆಲವೊಂದು ಓಲ್ಡ್ ರೆಸಿಡೆನ್ಸ್ ಇದ್ದಾರೆ, ಅವ್ರು ವಾಕಿಂಗ್ ಹೋಗಲಿಕ್ಕೆ ಅವರು ಆಚೆ ಬರ್ತಾರೆ. ಬಟ್ ಹೋಗಬೇಕು ಅಂದ್ರೂ ಆಚೆ ಒಂದು ಇನ್ಸ್ಟೆನ್ಸ್ ಏನಪ್ಪ ಅಂದರೆ ಫುಟ್ಪಾತ್ ಮೇಲೆ ನಡೆಯೋಕ್ಕಾಗದೇ ಇರೋ ಕಾರಣದಿಂದ ಗಾಡಿಗಳ ಆಕ್ಸಿಡೆಂಟ್ ಹೊಡ್ಕೊಂಡು ಹೋಗೋದಾಗಲಿ ಇದೆಲ್ಲ ಆಗ್ತಾ ಇದ್ದಾವೆ ಮೇಡಮ್. ಸೊ ಹಂಗಾಗಿ ತುಂಬ ಸೇಫ್ಟಿ ಇಂಪಾರ್ಟೆಂಟು ಅಂತ ಅಭಿಪ್ರಾಯ. ತುಂಬ ಒಳ್ಳೆಯ ಕಾರ್ಯ. ಸರ್ಕಾರದವರು ಒಳ್ಳೆಯ ಕೃಷ್ಣ ಬೈರೇಗೌಡರು ಒಳ್ಳೆಯ ತೀರ್ಮಾನ ತಗೊಂಡಿದ್ದಾರೆ. ಇಡೀ ಬೆಂಗಳೂರು ಸುತ್ತಮುತ್ತ ಆ ರೀತಿ ಇದಾಗಬೇಕು. ಪಾದಚಾರಿಗಳಿಗೆ ಮತ್ತು ಮಕ್ಕಳು ಮರಿ, ಏಜ್ಡ್ ಪರ್ಸನ್ಸ್ಗೆಲ್ಲ ಅನುಕೂಲ ಆಗ್ತಾ ಇದೆ. ನಿಜವಾಗ್ಲೂ ಇದನ್ನು ಕಂಟಿನ್ಯೂ ಮಾಡಬೇಕು. ಇನ್ನೂ ಕೆಲವೊಂದು ಕಡೆ ಹಂಗೆ ಇದೆ, ಅದನ್ನೆಲ್ಲ ಆದಷ್ಟು ಬೇಗ ಕ್ಲಿಯರ್ ಮಾಡಬೇಕು. ಸರ್, ಈ ಹಿಂದೆ ಕೂಡ ಕೋರ್ಟ್ಗೆ ಕೂಡ ಅಂದರೆ ಪಾದಚಾರಿ ಸಂಬಂಧಪಟ್ಟಂತೆ ಕೋರ್ಟಲ್ಲಿ ಕೂಡ ಮ್ಯಾಟರ್ ಇತ್ತು. ಬಟ್ ಎಲ್ಲೋ ಒಂದು ಕಡೆ ಆಗಿರುವಂತಹ ಸರ್ಕಾರ ಆಗಿರ್ಬೋದು, ಅಧಿಕಾರಿಗಳು ಎಲ್ಲೋ ಒಂದು ಕಡೆ ಅಲ್ಲಿಂದಲ್ಲೇ ಮುಚ್ಚಾಕ್ತಾ ಇದ್ರು. ಬಟ್ ಈ ಕೆಲಸ ಆಗ್ತಾ ಇದೆ. ಸೊ ಹೇಗೆ ಅನಿಸುತ್ತೆ? ಅದೇ ಖಂಡಿತ ಖುಷಿ ಆಗುತ್ತೆ. ಮತ್ತು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆದಷ್ಟು ಬೇಗ
ಶೀಘ್ರವಾಗಿ ಎಲ್ಲ ಕ್ಲಿಯರ್ ಮಾಡಬೇಕು ಮತ್ತು ಎಲ್ಲರಿಗೂ ಅನುಕೂಲ ಆಗುತ್ತೆ. ಮತ್ತು ಅದು ಬ್ಯಾನರ್ಸು ಬ್ಯಾನರ್ಸ್ ಎಲ್ಲ ಜಾಸ್ತಿ ಬೆಂಗಳೂರು ಸುತ್ತಮುತ್ತ ತುಂಬ ಇದೆ. ಅದಕ್ಕೆ ಕಠಿಣವಾದ ಕ್ರಮ ತಗೋಬೇಕು. ಮತ್ತು ಎಲ್ಲರಿಗೂ ಅನುಕೂಲ ಆಗುತ್ತೆ, ಇಡೀ ನಾಗರಿಕರಿಗೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಅಂಥ ಕಾರ್ಯಗಳು ಸರ್ಕಾರ ಮಾಡಿದ್ರೆ ಸರ್ಕಾರಕ್ಕೆ ಎಲ್ಲ ನಾಗರಿಕರ ಪರವಾಗಿ ಧನ್ಯವಾದ ಹೇಳ್ತೀನಿ. ಓಕೆ, ಇದರಿಂದ ಕ್ಲೀನ್ ಸಿಟಿ ಆಗುತ್ತೆ ಅನ್ಸುತ್ತಾ? ಹಾಗೇನೆ ವ್ಯಾಪಾರಸ್ಥರ ಪಾಡೇನು ಸರ್? ಮೇಡಮ್, ಅದು ವ್ಯಾಪಾರಸ್ಥರ ಪಾಡು ಅದು ಸರ್ಕಾರ ಡಿಸೈಡ್ ಮಾಡಬೇಕು. ಆದರೆ ಅದು ತೀರ್ಮಾನ ತಗೊಂಡಿರೋದು ಮಾತ್ರ ತುಂಬ ಒಳ್ಳೆಯ ತೀರ್ಮಾನ. ಖಂಡಿತ ಅವು ಫುಟ್ಪಾತಲ್ಲಿ ವ್ಯಾಪಾರ ಮಾಡೋರಿಗೂ ಅನುಕೂಲ ಆಗುತ್ತೆ. ಅದರಿಂದ ಫುಟ್ಪಾತ್ ಬಿಟ್ಟು ಅವರು ಎಲ್ಲ ಬೇರೆ ಕಡೆ ಎಲ್ಲ ಅನುಕೂಲ ಮಾಡಿಕೊಟ್ರೆ ಅಲ್ಲಿ ವ್ಯಾಪಾರ ಮಾಡಲಿ. ಅವ್ರಿಗೆ ಅನುಕೂಲ ಆಗೋ ರೀತಿಯಲ್ಲೇ ಸರ್ಕಾರ ಏನೋ ತೀರ್ಮಾನ ತಗೊಳುತ್ತೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಆಗಲಿ, ಅದು ಆದಷ್ಟು ಬೇಗ ಆಗಲಿ. ಕಾರ್ಯಾಚರಣೆ ಆಗ್ತಾ ಇದೆ, ಎಷ್ಟು ಖುಷಿ ಆಗ್ತಿದೆ. ಈ ಹಿಂದೆ ನೀವು ಕೂಡ ಹೈಕೋರ್ಟ್ಗೆ ಎಷ್ಟೋ ಪಿಟಿಷನ್ ಹಾಕಿದ್ದೀರಾ, ನಿಮ್ಮ ಜೊತೆ ನಿಮ್ಮ ಕೊಲಿಗೂ ಹಾಕಿದ್ದಾರೆ. ಬಟ್ ಈಗ ನಿಜಕ್ಕೂ ಕಾರ್ಯಾಚರಣೆ ಆಗ್ತಾ ಇದೆ ಅಂತ ನಿಮ್ಗೆ ಅನಿಸ್ತಾ ಇದೆಯಾ ಸರ್? ನೋಡಿ, ಕಾನೂನು ಮೊದಲಿಂದಲೂ ಇತ್ತು ಮತ್ತು ಈಗಲೂ ಇದೆ. ಅದೇ ನಾನು ಇದಕ್ಕೆ ಭಾಳ ಚಿಕ್ಕ ಉದಾಹರಣೆಯನ್ನು ಕೊಡ್ತೀನಿ. ಟಿ ಶೇಷನ್ ಅವರು ಎಲೆಕ್ಷನ್ ಕಮಿಷನ್ನ ಸುಧಾರಣೆಯನ್ನು ಮಾಡಿದ್ರು. ಅವ್ರಿಗೇನು ಹೊಸದಾಗಿ ಯಾರಿಗೂ ಕಾನೂನು ಕೊಟ್ಟಿರಲಿಲ್ಲ. ಲೋಕಾಯುಕ್ತದಲ್ಲೂ ಹಾಗೇನೇ ಆಯಿತು. ಯಾರು ಸಂತೋಷ್ ಹೆಗಡೆ ಅವರು. ಈಗ ಫುಟ್ಪಾತ್ಗಳನ್ನು ಆಕ್ರಮಿಸಿಕೊಳ್ಳಬಾರ್ದು ಅಂತ ಹೇಳೋದು ಕಾನೂನು ಮೊದಲಿಂದಲೂ ಇತ್ತು, ಯಾರೂ ಇಂಪ್ಲಿಮೆಂಟ್ ಮಾಡೋಕ್ಕೆ ಹೋಗಿಲ್ಲ. ಇತ್ತೀಚೆಗೆ ಸುಪ್ರೀಂ ಕೋರ್ಟ್ನಲ್ಲಿ ಪಾದಾಚಾರಿಗಳ ಹಕ್ಕು ಇದು ಫುಟ್ಪಾತು ಅಂತ ಏನು ಬಂತು, ಅದನ್ನು ಉಪಯೋಗಿಸ್ಕೊಂಡ ಮೇಲೆ ಯಾರೂ ಕರ್ನಾಟಕ ಸರ್ಕಾರದೊಳಗಡೆ ಯಾರೂ ಸಹ ಇದನ್ನು ಸರಿಯಾಗಿ ಇಂಪ್ಲಿಮೆಂಟ್ ಮಾಡೋಕ್ಕೆ ಹೋಗಿರಲಿಲ್ಲ. BBMP ಅಧಿಕಾರಿಗಳಾಗಲಿ, ಟ್ರಾಫಿಕ್ ಪೊಲೀಸ್ ಆಗಲಿ, ಆಮೇಲೆ ನಮ್ಮ ಆರ್ಡಿನರಿ ಸಿವಿಲ್ ಪೊಲೀಸ್ ಆಗಲಿ, ಇವರು ಅವ್ರ ಮೇಲೆ ಹೇಳ್ತಿದ್ರು, ಅವರು ಇನ್ನೊಬ್ಬರ ಮೇಲೆ ಹೇಳ್ತಿದ್ರು. ಅಂದರೆ ನುಣುಚಿಕೊಳ್ಳುವ ಯತ್ನ ಮಾಡ್ತಾಯಿದ್ರು. ಹಾಗೆ ಇದಕ್ಕೆ ಇನ್ನೊಂದು ಮುಖ ಹೇಳ್ತೀನಿ. ಬೀದಿ ಬದಿ ವ್ಯಾಪಾರಿಗಳು ಅವ್ರದ್ದೊಂದು ದೊಡ್ಡ ಲಾಬಿ, ಮಾಫಿಯಾ ಮತ್ತು ಪಾದಾಚಾರಿಗಳ ಮೇಲೆ ಒಂದು ರೀತಿಯಲ್ಲಿ ಇದು ಏನು ಗೂಂಡಾಜ್ ವರ್ತನೆಯನ್ನು ತೋರಿಸ್ತಿದ್ರು. ಥ್ಯಾಂಕ್ಸ್ ಟು ದಿ ನ್ಯೂ ಮಿನಿಸ್ಟರ್ KB ಕೃಷ್ಣ ಬೈರೇಗೌಡರಿಗೆ ನಿಜವಾಗ್ಲೂ ಇವತ್ತು ಬೆಂಗಳೂರು ನಗರದ ಎಲ್ಲ ಫುಟ್ಪಾತ್ಗಳಲ್ಲಿ ಪಾದಾಚಾರಿಗಳಂತ ನಾವು ಬೆಂಗಳೂರಿನ ಜನ ಮುಕ್ತ ಮನಸ್ಸಿನಿಂದ ಓಡಾಡಬಹುದು. ನಿಮಗೆ ಭಾಳ ಹತ್ತಿರದಲ್ಲಿ ಹೇಳಬೇಕು ಅಂದರೆ ಸರಿಸುಮಾರು 3,000 to 5,000 ಇದ್ದಂಥ ಬೀದಿ ಬದಿ ವ್ಯಾಪಾರಿಗಳು ಇದ್ದಂತಹ ಒಂದು ಮಲ್ಲೇಶ್ವರಮಲ್ಲಿ ಇವತ್ತು ಹೋಗಿ ನೋಡಿದ್ರೆ ಎಷ್ಟು ಖುಷಿಯಾಗುತ್ತೆ ಅಂದರೆ, ನಾವು ಮೊದಲಲ್ಲಿ ಓಡಾಡಬೇಕು ಅಂದರೆ ಇಡೀ ಫುಟ್ಪಾತನ್ನೇ ಅವರು ಆವರಿಸ್ಕೊಂಡಿದ್ರು. ಆಮೇಲೆ ಹೆಣ್ಣುಮಕ್ಕಳುಗಳು, ಗಂಡಸರು ಅಲ್ಲಿ ಒಳ್ಳೆ ಸಂತೆ ಒಳಗಡೆ ನುಗ್ಗದಂಗೆ ಆಗ್ತಿತ್ತು. ಎಲ್ಲೋ ಕಷ್ಟಪಟ್ಟು ಅನಿವಾರ್ಯತೆಯಿಂದ ನಾವು ರೋಡಿಗೆ ಇಳಿತಿದ್ದ. ಅದರಿಂದ ಕೃಷ್ಣ ಬೈರೇಗೌಡರು ಭಾಳ ಚೆನ್ನಾಗಿ ಹೇಳಿದರು, ನೀವುಗಳು ಹಿಂಗೆ ಇದನ್ನು ಅಕ್ರಮ ಮಾಡಿದ್ರಿಂದಲೇ ಜನ ರೋಡಿಗೆ ಇಳಿತಾರೆ, ಜನ ಜೀವ ಕಳ್ಕೊಳ್ತಾರೆ ಅಂತ. ಆದ್ದರಿಂದ ಇವತ್ತು ಅವರ ಕಾರ್ಯವನ್ನು ನಾವು ನಿಜವಾಗ್ಲೂ ಶ್ಲಾಘಿಸಬೇಕು. ಅವರು ತೆಗೆದುಕೊಂಡಂಥ ಕ್ರಮ ಮುಂದುವರಿಯಲಿ. ಆದರೆ ಪುನರಾವರ್ತನೆಯಾಗಿ ಪುನಃ ಬೀದಿ ಬದಿ ವ್ಯಾಪಾರಿಗಳು ಅಲ್ಲಿಗೇ ಬಂದು ಕೂರಲಿಕ್ಕೆ ಬಿಡಬಾರ್ದು. ಇದರಲ್ಲಿ ಸಂಚಾರಿ ಪೊಲೀಸರ ಕರ್ತವ್ಯವಿದೆ, BBMP ಅಧಿಕಾರಿಗಳ ಕರ್ತವ್ಯ ಇದೆ. ಅವ್ನು ಮಾಡಲಿ ಅಂತ ಇವ್ನಿಗೆ ಹೇಳೋದು, ಇವ್ನು ಮಾಡಲಿ ಅಂತ ಅವ್ನಿಗೆ ಹೇಳೋಂಥದ್ದು ನುಣುಚಿಕೊಳ್ಳುವ ಯತ್ನ ಮಾಡಬಾರ್ದು. ನಾವುಗಳು ಒಂದಷ್ಟು ಜನ ಸಾಮಾಜಿಕ ಹೋರಾಟಗಾರರು ನಿಜವಾಗ್ಲೂ ಕೃಷ್ಣ ಬೈರೇಗೌಡರಿಗೆ ಒಂದು ಅಭಿನಂದನೆಯನ್ನು ಸಲ್ಲಿಸಬೇಕು ಅಂತಿದ್ದೀವಿ. ಯಾಕೆಂದರೆ ಪಾದಾಚಾರಿಗಳಿಗೆ ಅವರ ಓಡಾಡಲಿಕ್ಕೆ ಇಷ್ಟು ಸ್ವತಂತ್ರವಾಗಿ ಓಡೋ ಹಾಗೆ ಮಾಡಿದ್ರಲ್ಲ, ಅದಕ್ಕೆ ನಾವು ಸಂತೋಷವನ್ನು ವ್ಯಕ್ತಪಡಿಸಿ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಹ ನಾನು ಈ ಮೂಲಕ ತಿಳಿಸ್ಲಿಕ್ಕೆ ಬಯಸ್ತೀನಿ. ಸರ್, ಈಗ ಹೌದು, ನೀವು ಹೇಳೋದೆಲ್ಲ ಕರೆಕ್ಟು. ಬಟ್ ಬೀದಿ ಬದಿ ವ್ಯಾಪಾರಿಗಳು ಬಹಳಷ್ಟು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ, ಅವ್ರಿಗೂ ಒಂದು ಪರ್ಯಾಯ ವ್ಯವಸ್ಥೆ ಅಂತ ಬೇಡವಾ ಸರ್? ಮೇಡಮ್, ನಾನು ಇವತ್ತು ಹೇಳ್ತೀನಿ, ಬೀದಿ ಬದಿಯ ವ್ಯಾಪಾರಿಗಳು ಸಂಘಟನೆ ಆಗಿ ಹೈಕೋರ್ಟಿಗೆ ಬಂದು ಸ್ಟೇ ತಗೊಂಡು ಕೂರೋದಲ್ಲ. ಅವ್ರಿಗೆ ಒಂದು ಆ್ಯಕ್ಟ್ ಇದೆ. ಹೌದು, ಬೀದಿ ಬದಿ ಸ್ಟ್ರೀಟ್ ವೆಂಡರ್ಸು ವೆಲ್ಫೇರ್ ಆ್ಯಕ್ಟ್ ಅಂತ ಒಂದಿದೆ. ಅದರಲ್ಲಿ ಏನೇನು ಮಾಡಬೇಕು ಅಂತ ಹೇಳೋದು ಇವ್ರಿಗೆ ಇಲ್ಲ. ಇವ್ರು ಹೇಗೆ ಅಂದರೆ, ಈಗ ಸಂಘಟನೆ ಮಾಡಿಕೊಂಡು ಅವ್ರ ಹತ್ರ ವಸೂಲು ಮಾಡಿಕೊಂಡು ಅದರಲ್ಲಿ ಬಂದಿದ್ದರಲ್ಲಿ ಇನ್ನೊಂದಷ್ಟನ್ನು ಪೊಲೀಸು ಅಧಿಕಾರಿಗಳಿಗೆ ಕೊಡೋದು ಬಿಟ್ಟರೆ, ನಮಗೆ ಕೊಟ್ಟಿರೋ ಹಕ್ಕೇನು, ಹಕ್ಕನ್ನು ಈ ಮಹಾನಗರ ಪಾಲಿಕೆ ಮಾಡಿದೆಯೋ ಇಲ್ವೋ, ಒಂದು ನಿಯಮಿತ ಪ್ರದೇಶದಲ್ಲಿ ಅವ್ರಿಗಳಿಗೆಲ್ಲ ಒಂದೊಂದು ಪಾಕೆಟ್ ಟೈಪು ಅಂಗಡಿಗಳನ್ನ ಹಾಕ್ಕೊಡ್ಬೇಕು. ಈ ಮೇಯ್ನ್ ರೋಡನ್ನು ಇದು ಮಾಡಬಾರ್ದು.
ಅಂತ ಹೇಳೋದನ್ನು ಇವತ್ತಿನವರೆಗೂ ಆ ಸಂಘಟನೆ ಇವರು ಮಾಡೇ ಇಲ್ಲ. ನಾನು ಹಲವಾರು ಮಾಧ್ಯಮಗಳನ್ನ ಮಾತಾಡುವಾಗ ಅವರು ಸಂಘಟನೆಯ ನಾಯಕರುಗಳು ಬಂದಿದ್ದರು, ಬೀದಿ ಬದಿ ವ್ಯಾಪಾರಿಗಳ ಸಂಘಟನೆ. ಅವರು ಬರೋ ರೀತಿ ಹೋಗೋ ರೀತಿ ನೋಡಿಬಿಟ್ರೆ ನಮಗೆ ಭಾಳ ಖುಷಿ ಅನ್ನಿಸ್ಬಿಡ್ತದೆ. ಒಬ್ಬೊಬ್ಬರು ಇನ್ನೋವಾ ಕಾರಲ್ಲಿ ಬರ್ತಾರೆ, ಬೀದಿ ಬದಿ ವ್ಯಾಪಾರಿಗಳ ಸಂಘಟನೆಯ ಅಧ್ಯಕ್ಷರು ಇನ್ನೋವಾ ಕಾರಲ್ಲಿ ಬರ್ತಾರೆ. ಅರ್ಥ ಮಾಡ್ಕೊಳ್ಳಿ ಇದು ಹೇಗಿದೆ, ಅವರ ಉತ್ಪನ್ನ ಹೇಗಿದೆ ಅಂತ. ಎರಡನೇದು ನಿಮ್ಗೆ ಹೇಳ್ತೀನಿ, ನಿನ್ನೆ ಅಲ್ಲ ಮೊನ್ನೆ ನಾನು ನೋಡಿದ್ದಂಥದ್ದು ನಾಗರಬಾವಿ ಕಡೆ. ಅಲ್ಲಿ ಒಬ್ಬ ಅವನು ಇದನ್ನು ಇಟ್ಕೊಂಡಿದ್ದಾನೆ, ಏನೋ ಪಾನಿಪುರಿ, ಇದು ನಾಗರಬಾವಿಲ್ಲ, ಪದ್ಮನಾಭನಗರ, ದೇವೇಗೌಡರ ಪೆಟ್ರೋಲ್ ಬಂಕ್ನ 10 ಆಸುಪಾಸಿನಲ್ಲಿ ಹೇಳ್ತೀನಿ. ಅವನು ಪ್ರತಿ ತಿಂಗಳು 20,000 ರೂಪಾಯಿನ ಅಲ್ಲಿಯ ಪೊಲೀಸಿಗೆ ಕೊಡ್ತಾರೆ. ಅದರಲ್ಲೂ ಮೇಲಧಿಕಾರಿ ಬಂದು ನೇರವಾಗಿ ಹೇಳ್ತಾನೆ, ನೀನು ಅವ್ರಿಗೆ ಕೊಡಬೇಡ, ನೀನು ನನ್ನ ಹತ್ರನೇ ಬಂದು 20,000 ಕೊಡು ಅಂತ ಹೇಳ್ತಾನೆ. ಅರ್ಥ ಮಾಡ್ಕೊಳ್ಳಿ ಇದು ಯಾಕೆ ಅಂದರೆ ಅವನೇ ಬಂದವನು ಹೇಳ್ತಾನೆ, ನಾನು ಇಲ್ಲಿಗೆ ಅಷ್ಟು ಲಕ್ಷ ಕೊಟ್ಟು ಬಂದಿದ್ದೀನಿ, ಅದರಿಂದ ನೀನು ತಿಂಗಳು ಇಷ್ಟು ಕೊಡಲೇಬೇಕು ಅಂತ. ಆಗ ಯಾರು ಭ್ರಷ್ಟರಲ್ಲದವರು ಅಂತ ಹೇಳಿದ್ರೆ ನಾವು ಯೋಚನೆ ಮಾಡಬೇಕು. ಅವನು 20,000 ಕೊಡ್ಬೇಕಾದ್ರೆ ಅವನು ಎಷ್ಟು ಸಂಪಾದನೆ ಮಾಡ್ತಾನೆ. ಆಮೇಲೆ ಒಂದು ಇದರೊಳಗಡೆ ಹಿಡನ್ ಇದಿದೆ, ನಾನು ಅದನ್ನು ಭಾಳ ಕ್ಲಾರಿಫೈ ಮಾಡಿ ಹೇಳ್ತೀನಿ, ಎಲ್ಲರಿಗೂ ಗೊತ್ತಾಗಬೇಕು. ಇವತ್ತು ರಾತ್ರಿ ಹೊತ್ತು ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗಳ ಮುಂದೆ, ಇಲ್ಲ ಎಲ್ಲೇ ದೊಡ್ಡ ದೊಡ್ಡ ಹೋಟೆಲ್ಗಳ ಮುಂದೆ ಸಣ್ಣದು ಪಾನ್ ಬೀಡ ಅಂಗಡಿಗಳು ಇಟ್ಕೊಂಡಿದ್ದಾರೆ. ಹಾಗೇ ನಿಮ್ಮ ಗೋಲ್ಗುಪ್ಪ ಮತ್ತು ಪಾನಿಪುರಿ ಮಾರೋಂಥವ್ರು, ಅವರು ನೀವು ಹೋಗಿ ಜೋರು ಮಾಡಿದಾಗ ಅವ್ರು ಏನಂತಾರೆ, ಪ್ಲೀಡ್ ಮಾಡ್ತಾರೆ, ಸಾರ್ ಏನು ಸಾರ್ ನಾನು ಸಣ್ಣ ಬೀಡ ಅಂಗಡಿ ಇಟ್ಕೊಂಡಿದ್ದೀನಿ ಅಂತ. ಆದರೆ ಆ ಮನುಷ್ಯನ ಹಿಂದ್ಗಡೆ ಇರುವಂಥ ಆಸ್ತಿಯನ್ನು ನೋಡಬೇಕು ನೀವು. ಅಂಗಡಿ ಬಾಗಿಲು ಹಾಕ್ಕೊಂಡು ಅವ್ನು ಮನೆಗೆ ಹೋಗಾಗ ಅವನ್ನ ಹಿಂಬಾಲಿಸಿ ನೋಡಿದ್ರೆ ಅವನು ಹೋಗೋದು ಒಂದು 3 ಸ್ಟೋರಿ ಬಿಲ್ಡಿಂಗಿಗೆ ಹೋಗ್ತಾನೆ, ಒಳಗಡೆ ಒಂದು ಇನ್ನೋವಾ ಕೃಷ್ಣ ಇರ್ತದೆ. ಮಾಡೋ ಕೆಲಸ ಏನೋ ಒಂದು ಸಣ್ಣ ಬೀಡ ಅಂಗಡಿ ಇಟ್ಟಿರ್ತಾನೆ, ಯಾರ ಕಣ್ಣಿಗೂ ಅದು ಸಿಗೋದಿಲ್ಲ. ಇನ್ನು ಪಾನಿಪುರಿ ಅವ್ರನ್ನ ನಾನು ಸ್ವತಃ ನೋಡಿದ್ದೀನಿ. ಅವನು ಹೋಗೋದೆಲ್ಲಿಗೆ ಹೋಗ್ತಾನೆ, ಮನೆಗೆ ಹೋದರೆ ಅವನು 3 ಮನೇನ ಬಾಡಿಗೆ ಕೊಟ್ಕೊಂಡಿರ್ತಾನೆ. ಇದು ಅವರ ಇನ್ಕಮು ಬೆಂಗಳೂರು ನಗರದಲ್ಲಿ. ಯಾಕೆಂದರೆ ಇವತ್ತು ಆಲ್ಮೋಸ್ಟ್ 60-70% ಯಾರೂ ಮನೇಲಿ ಅಡುಗೆ ಮಾಡ್ತಾಯಿಲ್ಲ. ಭಾಳಷ್ಟು ಕಡಿಮೆ ಜನ ಒಂದು ಜಾಯಿಂಟ್ ಫ್ಯಾಮಿಲಿ ಇದ್ದಂಥವರು, ಇಲ್ಲ ಒಂದು ಸ್ವಾಭಾವಿಕವಾದಂತಹ ಆಹಾರ ಸೇವನೆ ಮಾಡೋಂಥವ್ರು ಇದ್ದಾರೆ ಹೊರತು ಎಲ್ಲರೂ ಒಂದು ರೀತಿಯ ಸ್ಟ್ರೀಟ್ ಅದರಲ್ಲೂ ಏನು ಫುಡ್ ಸ್ಟ್ರೀಟು, ನಮ್ಮ ಮನೆ ಕಿಚನ್ ಬಿಟ್ಬಿಟ್ಟಿದ್ದೀವಿ, ಫುಡ್ ಸ್ಟ್ರೀಟಲ್ಲಿ ಹೋಗಿ ತಿಂದು ಬಂದರೆ ಸಾಕು ಅಂತ ಹೇಳೋಂಥ ವ್ಯವಸ್ಥೆ ಬಂದಿದೆ. ಆದ್ದರಿಂದ ಈ ಬೀದಿ ಬದಿ ವ್ಯಾಪಾರಿಗಳಿಗೆ ಕಡಿವಾಣ ಹಾಕಿದ್ದಕ್ಕೆ ನಾವು ನಿಜವಾಗ್ಲೂ ಮತ್ತೊಮ್ಮೆ ನಾನು ಕೃಷ್ಣ ಬೈರೇಗೌಡರಿಗೆ ನಾನು ಅಭಿನಂದನೆಗಳನ್ನು ತಿಳಿಸ್ತೀನಿ. ನೋಡಿದ್ರಲ್ಲ ವೀಕ್ಷಕರೇ, ಈಗಾಗಲೇ ಫುಟ್ಪಾತ್ ತೆರವು ಕಾರ್ಯಾಚರಣೆ ಬಗ್ಗೆ ಬಹಳಷ್ಟು ಜನ ಖುಷಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದ್ರೆ ನಡು ರಸ್ತೆಯಲ್ಲಿ ಜನಸಾಮಾನ್ಯರು ಹೋಗೋಕ್ಕಾಗಲ್ಲ, ರಸ್ತೆ ತುಂಬ ವಾಹನಗಳಿರುತ್ತೆ. ಯಾಕಂದ್ರೆ ಸಿಲಿಕಾನ್ ಸಿಟಿ ಅಂದ್ರೆ ಎಲ್ಲರಿಗೂ ಕೂಡ ಗೊತ್ತು, ಬಹುತೇಕ ವಾಹನಗಳನ್ನ ಓಡಾಡುವಂತಹ ರಸ್ತೆ ಅಂತ ಹೇಳ್ಬೋದು. ಆದ್ರೆ ಫುಟ್ಪಾತ್ ಇರುವಾಗ ಅದರಲ್ಲಿ ವ್ಯಾಪಾರವನ್ನ ಮಾಡಿ ಜನಸಾಮಾನ್ಯರ ನಡಿಗೆಗೆ ತೊಂದರೆ ಆಗ್ತಿತ್ತು. ಆದರೆ ಈಗ ಸಿಲಿಕಾನ್ ಸಿಟಿಯಲ್ಲಿ ಬಹುತೇಕ ಕಡೆಗಳಲ್ಲಿ ಫುಟ್ಪಾತ್ ತೆರವು ಕಾರ್ಯಾಚರಣೆ ಮಾಡೋದ್ರಿಂದ ಬಹುತೇಕ ಜನರಿಗೆ ಬಹಳಷ್ಟು ಅಂದರೆ ಒಳ್ಳೆಯದಾಗಿದೆ. ಯಾಕಂದರೆ ಫುಟ್ಪಾತ್ ಅನ್ನೋದು ಕ್ಲೀನ್ ಆಗಿ ಕಾಣುತ್ತೆ. ವ್ಯಾಪಾರಸ್ಥರಿಗೆ ಬೇರೆ ಕಡೆ ಎಲ್ಲಾದರೂ ಒಂದು ಅವರಿಗೆ ವ್ಯಾಪಾರ ಮಾಡೋದಕ್ಕೆ ಅನುವು ಮಾಡಿಕೊಡಿ ಅಂತ ಈಗಾಗಲೇ ಜನರು ಕೂಡ ಹೇಳ್ತಾ ಇದ್ದಾರೆ. ಅಷ್ಟು ಮಾತ್ರವಲ್ಲದೆ ನಗರಾಭಿವೃದ್ಧಿ ಸಚಿವರ ಈ ನಡೆಗೆ ಬಹಳಷ್ಟು ಸಂತೋಷವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂಥದ್ದು. ಯಾಕಂದರೆ ಈ ಹಿಂದೆ ಕೂಡ ಈ ಒಂದು ತೆರವು ಕಾರ್ಯಾಚರಣೆ ಮಾಡಿದಾಗ ಬಹುತೇಕ ಮಂದಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಸೊ ಅಲ್ಲಲ್ಲೇ ಸ್ಟಾಪ್ ಆಗ್ತಿತ್ತು. ಯಾಕಂದರೆ ಈಗಾಗಲೇ ಫುಟ್ಪಾತಲ್ಲಿ ವ್ಯಾಪಾರ ಮಾಡೋರ ಕೂಗು ಒಂದೇ, ಅಂದರೆ ನಾವು GBAಯಿಂದ ಪರ್ಮಿಷನನ್ನು ತೆಗೆದುಕೊಂಡು ವ್ಯಾಪಾರವನ್ನು ಮಾಡ್ತಾ ಇದ್ದೀವಿ ಅಂತ. ಆದರೆ ಎಲ್ಲೋ ಒಂದು ಕಡೆ ಅಂದರೆ ಈಗಾಗಲೇ ಅವರು ಅನಧಿಕೃತವಾಗಿ ಇದ್ದಾರೆ ಅಂತ 2 ಸಲ ನೋಟಿಸ್ ಕೊಟ್ಟರು ಕೂಡ ಕ್ಯಾರೆ ಅನ್ನದೇ ಇದ್ದಾಗ ತೆರವು ಮಾಡೋದಕ್ಕೆ ಕೂಡ GBA ಸಿಬ್ಬಂದಿಗಳು ಮುಂದಾಗಿರುವಂಥದ್ದು. ಈಗಾಗಲೇ ತೆರವು ಕಾರ್ಯಾಚರಣೆ ಮತ್ತೆ ಮುಂದುವರೆದಿರುವಂಥದ್ದು. ಆದರೆ ಫುಟ್ಪಾತ್ ಮೇಲೆ ಏನು ವ್ಯಾಪಾರವನ್ನು ಮಾಡ್ತಾ ಇದ್ರು, ಸೊ ವ್ಯಾಪಾರಸ್ಥರನ್ನ ಈಗಾಗಲೇ ತೆರವು ಮಾಡಿದ್ದಕ್ಕೆ ಜನಸಾಮಾನ್ಯರು ಬಹಳಷ್ಟು ಖುಷಿಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬೆಂಗಳೂರಿಂದ ಕ್ಯಾಮ್ರಾ ಪರ್ಸನ್ ಯಶಸ್ ಜೊತೆ ಭವ್ಯ ಸುನಿಲ್, ಜಿ ಕನ್ನಡ ನ್ಯೂಸ್.